ಸೊ ಇಲ್ಲೊಂದು ಬೆಲ್ ಐತಿ, ಆದರೆ ಇದು ಬೆಲ್ ವರ್ಕ್ ಆಗಲ್ಲ, ಹಿಂಗೆ ಹೊಡಿಬೇಕು. ಹಾಯ್ ಹಾಯ್. ಥ್ಯಾಂಕ್ ಯು ದಿಶಾ, ಥ್ಯಾಂಕ್ ಯು ಪೂರ್ವಿ. ಓಕೆ, ತೋರಿಸ್ತೀರಾ ನಿಮ್ಮ ಮನೆ? ಹಾಂ, ನಿಮ್ಮ ಮನೆ ಯಾವ ದೇಶದಾಗ ಐತಿ? ಸ್ವೀಡನ್ ಹೆಲ್ಸಿಂಗ್ಬರ್ಗ್ನಾಗ ಐತಿ. ಇಲ್ಲೇನೋ ಫಸ್ಟ್ ಡೋರ್ ಹತ್ರ ಏನೋ ಅಂಟಿಸಿ ಅಲ್ಲ ಪೂರ್ವಿ ನೀನು? ಅವರು ಯಾರೋ ಗೆಸ್ಟ್ ಬಂದಿದ್ರು, ಅವರು ಇಂಡಿಯಾಗ ಹೋಗ್ತಾ ಇದ್ರು ಅಂತ ಇದು ವೆಲ್ಕಮ್ ಅಂತ ಅನ್ಸಿದ್ದೆ. ಅವ್ರು ನಮ್ಮ ಮನೆಗೆ ಇರ್ತಾರಂತ. ಆಮೇಲೆ ಇಲ್ಲಿ ಇದ್ರ ಕೆಳಗ ಅದು ವಿಂಟರ್ ಮಾಡಿದ್ದೆ. ಸೀಸನ್ ವೈಸ್ ನೀನು ಅಲ್ಲಿ ಗ್ರೀಟಿಂಗ್ಸ್ ಮಾಡಿ ಹಚ್ತೇನಾ? ಹಾಂ, ಸರಿ, ಓಕೆ, ಸರಿ. ಹೋಮ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ. ಸ್ವೀಡನಲ್ಲಿ ಮನೆಗಳು ಹೇಗಿರ್ತವೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಇದು ಮೇನ್ ಡೋರ್ ನಮ್ಮದು. ಇದು ಪೋಸ್ಟ್ ಹಾಕೋಕ್ಕೆ ಮಾಡಿರ್ತಾರೆ. ಲೈಕ್ ಹೊರಗಿಂದ ಹಿಂಗೆ ಪೋಸ್ಟ್ ಹಾಕಿದರೆ ಇಲ್ಲಿ ಬೀಳುತ್ತೆ. ಅಂದರೆ ಸೆಕ್ಯೂರಿಟಿ, ಲೈಕ್ ಯಾರು ತೊಗೊಂಡೋಗಲ್ಲ. ಹೊರಗಡೆ ಹಾಕಿದರೆ ಯಾರಾದರೂ ಬಂದು ತೊಗೊಂಡೋಗೋದು ಇಲ್ಲ ಮಿಸ್ ಆಗೋದು ನಮಗೆ ಆ ಥರ ಆಗಲ್ಲ. ನಮ್ಮ ಮನೆ ಒಳಗೇ ಹಾಕಿರ್ತಾರೆ. ಅಂದರೆ ಇವಾಗ ಹೊಸದಾಗಿ ಕೆಳಗಡೆ ಬಾಕ್ಸ್ ಟೈಪಲ್ಲಿ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಅವ್ರವ್ರ ಹೆಸರು ಲೇಬಲ್ ಹಾಕಿ ಅದಕ್ಕೆ ಲಾಕ್ ಕೀ ಕೊಟ್ಟಿದ್ದಾರೆ, ಅದರಲ್ಲಿ ಹಾಕೋಗಿರ್ತಾರೆ. ಬರ್ತಾ ಇದು ನಮ್ಮದು ರೈನ್ ಸಮ್ಮರಲ್ಲಿ ವಿಂಟರಲ್ಲಿ ನಾವು ಅದ್ರ ಪ್ರಕಾರನೇ ನಾವು ಜಾಕೆಟ್ ಚೇಂಜ್ ಮಾಡ್ತಾ ಇರ್ತೀವಿ. ಈಗ ನಮ್ಮದು ವಿಂಟರ್ ಜಾಕೆಟು ಇಷ್ಟು ದಪ್ಪ ಇರುತ್ತೆ. ಇದು ನಮ್ಮದು ಸ್ಪ್ರಿಂಗ್ ಜಾಕೆಟು. ಈಗ ನೆಕ್ಸ್ಟ್ ನಮ್ಮದು ಸ್ಪ್ರಿಂಗ್ ಬರ್ತಾ ಇದೆ. ಸೊ ನಾವು ದೊಡ್ಡವರೆಲ್ಲ ನಾವು ಸ್ಪ್ರಿಂಗ್ ಓಪನ್ ಮಾಡಿದ್ದೀವಿ. ಬಟ್ ನಮ್ಮ ಚಿಕ್ಕ ಮಕ್ಕಳು ಇನ್ನು ವಿಂಟರಲ್ಲಿ ಸ್ವಲ್ಪ ಚಳಿ ಅನಿಸುತ್ತೆ ಬೆಳಗ್ಗೆ ಟೈಮ್. ಸೊ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ವಿಂಟರ್ ಹಾಕೋತಾಳೆ. ಅದು ಬಂದುಬಿಟ್ರೆ ಇದು ಶೂ ರ್ಯಾಕ್. ಇಲ್ಲಿ ನಮಗೆ ಬೇಕಾಗಿರೋ ಕ್ಯಾಪ್ಸ್ ಮತ್ತು ಯಾವುದಾದ್ರೂ ಹೊಸ ಶೂಸ್, ನಾವು ಚೇಂಜ್ ಮಾಡ್ತಾ ಇರೋ ಶೂಸ್ ಅವೆಲ್ಲ ಇಟ್ಟಿದ್ದೀವಿ. ಮುಂದೆ ಬಂದರೆ ಇದು ನಮ್ಮ ಕಿಚನ್ನು. ನಾವಿಲ್ಲಿ ಡೈನಿಂಗ್ ಟೇಬಲ್ನ ಪ್ಲೇಸ್ ಮಾಡಿದ್ದೀವಿ. ಆಮೇಲೆ ಇದು ಫ್ರಿಜ್ಜು. ಇದು ನಮ್ಮ ಫ್ರಿಜ್ಜು. ಇಲ್ಲೆಲ್ಲ ಸಾಮಾನ್ಯವಾಗಿ 2 ಡೋರ್ ಫ್ರಿಜ್ ಇರ್ತವೆ. ಅಂದರೆ ಒಂದು ಫ್ರೀಝರ್ ಅಂತಾನೆ ಕಂಪ್ಲೀಟ್ಲಿ, ಒಂದು ಫ್ರಿಜ್ ಅಂತ. ಎಸ್, ಇದು ಫ್ರೀಝರ್ ಅಂತ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದೇ ಇರುತ್ತೆ. ಲೈಕ್ ಮೇಲ್ಗಡೆ ಸರಿ ತಿನ್ನಕಂತ ನೋಡ್ಕೊಡು. ಇದು ಇಂಡಿಯಾದಲ್ಲಿ ಒಂದು ಪಾರ್ಟ್ ಮಾತ್ರ ಫ್ರೀಝರ್ ಮಾಡಿರ್ತಾರೆ, ಇನ್ನು ಕೆಳಗಡೆ ಫ್ರಿಜ್ ಇರುತ್ತೆ. ಇದು ಕಂಪ್ಲೀಟ್ಲಿ ಫ್ರಿಜ್. ಆಮೇಲೆ ಅಲ್ಲೆಲ್ಲ ನಾವು ಅಡುಗೆ ಮಾಡೋದು. ಇದೇನಿದು? ಇದು ಸ್ಟವ್ ಅಂತ, ಎಲೆಕ್ಟ್ರಿಕ್ ಸ್ಟವ್. ಇದು ಕೆಳಗಡೆ ಓವನ್. ಇದರಲ್ಲಿ 4 ಇದಾವೆ. ಒಂದು ಪೂರ್ತಿ ದೊಡ್ಡದು, ಒಂದು ಮೀಡಿಯಮ್ಮು, 2 ಸಣ್ಣವು. ಆಮೇಲೆ ಇಲ್ಲೊಂದು ಸ್ಪೇಸ್ ಇಡಕ್ಕೆ ದೋಸೆ ಇಲ್ಲ ಪಡ್ಡು ಮಾಡೋದೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ 5 ಡ್ರಾರ್ಸ್, ಇಲ್ಲಿ 3 ಡ್ರಾರ್ಸ್. ಅಲ್ಲೆಲ್ಲ ಸ್ಟೋರೇಜ್. ಆಮೇಲೆ ಇಲ್ಲೆಲ್ಲ ಸ್ಪೂನ್ಸ್, ಆಮೇಲೆ ಎಲ್ಲ ಮಸಾಲೆ ಡಬ್ಬಿ, ಆಮೇಲೆ ಇಲ್ಲಿ ಬೌಲ್ಸ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಸ್ವಲ್ಪ ಅಡಿಗೆ ಸಾಮಾನು ಹಿಂಗ ಸ್ಪೂನ್ಸ್ ಅನ್ನಕ್ಕ. ಆಮೇಲೆ ಇಲ್ಲಿ ಅದೇ ತರ ಇಲ್ಲಿ ಕ್ಯಾಪ್ಸ್ ಇಡೋದು. ಓಕೆ. ಇಲ್ಲಿ ಸ್ಟವ್ಗಳೆಲ್ಲ ಮನೆಗೇನೆ ಫಿಕ್ಸ್ ಆಗಿ ಬಂದಿರುತ್ತೆ. ಅಂದರೆ ಇದಕ್ಕೆ ಇಂಡಿಯಾದಲ್ಲಿ ನಾವು ಸಪ್ರೇಟ್ ಸ್ಟವ್ ತೊಗೊಂಡು ಮಾಡ್ತೀವಿ. ಬಟ್ ಇಲ್ಲಿ ಎಲ್ಲ ಮನೆಗೂ ಸ್ಟವ್ ಮತ್ತು ಫ್ರಿಜ್ಜು ಮತ್ತು ಇವೆಲ್ಲ ಸ್ಟೋರೇಜು ಅವೆಲ್ಲ ಇರ್ತವೆ. ನಾವು ತರೋದೇನೆಂದರೆ ಡೈನಿಂಗ್ ಟೇಬಲು, ಪಾತ್ರೆ ಸಾಮಾನು,
ಇದು ನಾವು ಎಕ್ಸ್ಟ್ರಾ ತೊಗೊಂಡಿರೋದು ಮೈಕ್ರೋ ಓವನ್ನು. ಇವು ಎರಡು ಓವನಿಂದು. ನಾವು ಓವನ್ನು ಆನ್ ಲೈಟ್ ಹಾಕಬೇಕು ಏನಾದರೂ ಮಾಡಬೇಕಂದ್ರೆ ಹಾಕ್ಬೋದು. ಆಮೇಲೆ ಇದು ಟೆಂಪ್ರೇಚರ್ ಫಿಕ್ಸ್ ಮಾಡೋದು ಕೆಳಗೆ ಓವನ್ಗೆ, ಲೈಕ್ ಕೇಕ್, ಪಿಜ್ಜಾ ಆ ಥರ ಮಾಡೋದಕ್ಕೆ. ಇದು ಫ್ಯಾನು ಅಂದರೆ ಎಕ್ಸಾಸ್ಟ್ ಫ್ಯಾನು. ಇದು ಲೈಟ್. ಇದು ನಾವು ವಿಡಿಯೋ ಮಾಡಿ ಹಾಕಿವಿ ಆಲ್ರೆಡಿ, ಒಂದು ಡೀಟೇಲ್ ವಿಡಿಯೋ. ಇದನ್ನು ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ ಆಲ್ರೆಡಿ ಡೀಟೇಲ್ಡಾಗಿ. ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ಇದು ವಾಶ್ ಬೇಸನ್ನು. ಇಲ್ಲೆಲ್ಲ ಎರಡು ಇರ್ತವೆ. ಆಮೇಲೆ ಬಿಸಿನೀರು ತಣ್ಣೀರು ಎಲ್ಲ. ಈ ಕಡೆ ಬಂದರೆ ಬಿಸಿನೀರು ಇರುತ್ತೆ, ಈ ಕಡೆ ಬಂದರೆ ತಣ್ಣೀರು ಇರುತ್ತೆ. ಆಮೇಲೆ ಇದು ಎಲ್ಲ ಮೂವ್ ಮಾಡಿ. ಓ ಭಾರಿ ಐತಲ್ ಪೂರ್ವ ಇದು. ಆಮೇಲೆ ಈಗ ನಾವು ಇದು ಆನ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ, ಹಿಂಗ ಆನ್ ಮಾಡೋದು. ಆಮೇಲೆ ಅದು ಆನ್ ಮಾಡ್ತಾ ಇರ್ತೀರಿ, ಆಮೇಲೆ ಇದನ್ನು ಆನ್ ಮಾಡ್ತಾ ಇರ್ತೀರಿ ಸೇಮ್ ಟೈಮ್ದಾಗ. ಆನ್ ಮಾಡಿದ್ರೆ ಬರ್ರಿ ತೋರಿಸ್ತೀವಿ. ಅಲ್ಲಿ ಆಫ್ ಆಗಿಬಿಡುತ್ತೆ, ಎರಡು ಆಫ್ ಆಗಿಬಿಡುತ್ತೆ. ಆಮೇಲೆ ಅಪ್ಪ ಅಲ್ಲಿ ಅದು ಓಪನ್ ಮಾಡಿ ಅಲ್ಲಿ ಫಿಕ್ಸ್ ಮಾಡಿ. ಓಕೆ, ಸರಿ ಸರಿ. ಈ ಕಡೆ ಬಂದರೆ ದೇವ್ರ ಮನೆ. ಇದು ಇಷ್ಟು ದೊಡ್ಡದು ವಿಂಡೋ ಇದೆ. ನಾವು ಇಂಡಿಯಾದಲ್ಲಿ ಪೂಜೆ ಮಾಡೋ ಥರನೇ ಇಲ್ಲಿನೂ ನಾವು ಆ ಥರನೇ ಸೆಟಪ್ ಮಾಡಿಕೊಂಡು ದಿನಾಲೂ ಪೂಜೆ ಮಾಡ್ತೀವಿ. ಇಲ್ಲಿ ನಮ್ಮ ಇರ್ಕಲ್ಗಡದ ಹನುಮಪ್ಪನ ಫೋಟೋ, ಮುಖ ಮುಚ್ಚಿಸ್ಬಿಟ್ಟಾಳ ಕುಂಕುಮ ಹಚ್ಚಿ. ದೇವರು ದೀಪ. ಆಮೇಲೆ ಅಲ್ಲಿ ಸ್ವಲ್ಪ ನಾನು ಸ್ಕೂಲಿಗೆ ಹೋಗೋ ಮುಂಚಾಗ ಒಂದೊಂದ್ಸತಿ ಲೇಟ್ ಆಗಿರ್ತೈತಿ, ಅಲ್ಲಿ ಟೈಮ್ ಇದೆ. ಅದಕ್ಕೆ ನಾವು ಗಡಿಯಾರ ಹಾಕ್ಕೊಂಡಿದ್ದೀವಿ. ಬನ್ನಿ ಈಗ ರೂಮ್ ತೋರಿಸ್ತೀನಿ ನಾನು. ಇದು ಸ್ಟೋಲರು, ದಿಶಾ ಮಕ್ಕೊಳೋದು. ಆಮೇಲೆ ಇದೆಲ್ಲ ಅಪ್ಪಂದು, ಇದು ನಂದು, ಇದು ಅಪ್ಪನ ಶೆಲ್ಫ್. ಎಲ್ಲ ಮಂಡೇ ಟ್ಯೂಸ್ಡೇ ಅಂತ ಹಾಕೊಂಡಿನಿ. ಆಮೇಲೆ ಇದು ಅಪ್ಪನು ಹಿಂಗ ಆಫೀಸ್ ಥಿಂಗ್ಸ್. ಇಲ್ಲೇನಂದರೆ ಮುಂಚೆ ಇಲ್ಲಿ ಟೇಬಲ್ ಸೆಟಪ್ ಮಾಡ್ಕೊಂಡಿದ್ದೆ, ಅದು ಸದ್ಯಕ್ಕೆ ಮೂವ್ ಮಾಡಿದ್ದೀನಿ. ಗೆಸ್ಟ್ ಬಂದಾರ ಅಂತ ಹೇಳಿದ್ನಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ಅಪ್ಪ ತೆಗೆದ್ರು ಅವ್ರಿಗೆ ಮುಕ್ಕೊಳಕ್ಕೆ. ಆಮೇಲೆ ಇದು ಎಕ್ಸ್ಟ್ರಾ ಬೆಡ್ ಇತ್ತು, ನಾವು ಬೇಕಂತ ಯೂಸ್ ಮಾಡ್ತಾ ಇದ್ವಿ. ಇದು ಡಬಲ್ ಮಾಡ್ಕೋಬಹುದು ತೆಗೆದು. ಇದು ನಾವು ಅಷ್ಟು ಯೂಸ್ ಮಾಡಲ್ಲ ಈಗ ಸದ್ಯಕ್ಕೆ. ಆಮೇಲೆ ಅಲ್ಲಿ 3 ಇದು ಮಿರರು. ಇಲ್ಲೆಲ್ಲ ಮೇಕಪ್ ಏರಿಯಾ ಇದು. ಡ್ರಾ. ಇಲ್ಲಿ ನೆಕ್ಸ್ಟ್ ಸ್ಟೋರ್ ರೂಮ್ ಇದೆ. ಇದು ಸ್ಟೋರ್ ರೂಮ್ ಅಂತ. ಇಲ್ಲಿ ಎಲ್ಲ ಮನೆಯಲ್ಲೂ ಒಂದು ಎಕ್ಸ್ಟ್ರಾ ಸ್ಟೋರ್ ರೂಮ್ ಇರುತ್ತೆ. ಇಲ್ಲಿ ನಾವು ಬೇಡಾಗಿದ್ದ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ, ಸ್ಟೋರ್ ಮಾಡಿದ್ದೀವಿ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ 3 ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಇದರಲ್ಲಿ ವಾಷಿಂಗ್, ಕ್ಲೀನಿಂಗ್ ಮಾಡೋದು, ಬಾತ್ರೂಮು ಎಲ್ಲ ಕ್ಲೀನ್ ಮಾಡೋದು ಇಟ್ಟಿದ್ದೀವಿ. ವಾಷಿಂಗ್ದು ಇದರಲ್ಲಿ ನಮ್ಮ ವಿಂಟರ್ ರೈನ್ ಜಾಕೆಟ್ಸ್ ಆಗಲಿ, ಕ್ಯಾಪ್ ಆಗಲಿ, ಎಕ್ಸ್ಟ್ರಾ ಥಿಂಗ್ಸ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಇಟ್ಟಿದ್ದೀವಿ, ಜಾಕೆಟ್ಸ್ ಇಟ್ಟಿದ್ದೀವಿ. ಇಲ್ಲಿ ಎಲ್ಲ ಮನೆಯಲ್ಲೂ ನಾರ್ಮಲಿ 2 ಬಾತ್ರೂಮ್ಸ್ ಇರುತ್ತೆ. ಇಲ್ಲಿ ನಮ್ಮ ಮನೇಲಿ ಕೂಡ 2 ಬಾತ್ರೂಮ್ ಇದ್ದಾವೆ. ಈ ಒಂದು ಬಾತ್ರೂಮಲ್ಲಿ ಸ್ನಾನ ಮಾಡೋದೇನೂ ಇಲ್ಲ, ಬರೀ ಟಾಯ್ಲೆಟ್ ಮತ್ತು ವಾಶ್ ಬೇಷನ್ ಇದೆ. ಮತ್ತು ಈ ಕಡೆ ಬಾತ್ರೂಮಲ್ಲಿ ಸ್ನಾನ ಮಾಡೋದು, ವಾಶ್ ಬೇಷನ್ನು, ಆಮೇಲೆ ಟಾಯ್ಲೆಟ್ ನೋಡ್ಬೋದು. ಆಮೇಲೆ ಈ ಕಡೆಯಿಂದ ಇಲ್ಲಿಗೆ ಬಂದರೆ ಇದು ನಮ್ಮದು ಲಿವಿಂಗ್ ಏರಿಯಾ. ಈ ಕಡೆ ನಾವು ಒಂದು ಸ್ಟೋರೇಜ್ ಥರ ಮಾಲ್ ಅಂತ ಇಲ್ಲಿ ಎಲ್ಲ ಅಂತಾರೆ, ಮಾಲ್ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ನಮ್ಮದು ಮೇಕಪ್ ಐಟಮ್ಸು, ಆಮೇಲೆ ಪೂರ್ವಿ ಬುಕ್ಸ್ ಆಗಲಿ, ನಮ್ಮದು ಎಕ್ಸ್ಟ್ರಾ ಥಿಂಗ್ಸ್ ಆಗಲಿ ಇಟ್ಕೊಂಡಿದ್ದೀವಿ. ಪ್ರಿಂಟರು, ಇಲ್ಲಿ ನಮ್ಮದು ಫೋಟೋಸ್ ಕಲೆಕ್ಷನ್ ಎಲ್ಲ ಇಟ್ಟಿದ್ದೀವಿ. ಈಗ ಈ ಕಡೆ ಏನೈತಿ, ಇದು ಟಿ ವಿ ಯೂನಿಟ್. ಇದು ನಮ್ಮ ಸೆಕೆಂಡ್ ಫೇವ್ರೇಟ್ ಏರಿಯಾ. ಇದು
ಫಸ್ಟ್ ಒನ್ ಗೆಸ್ ಮಾಡ್ಬೋದು, ಅಡುಗೆ ಮನೆ. ಇದು ಮತ್ತು ಅದು ಎರಡು, ಇದನ್ನು ಫಸ್ಟ್ ನಾವು ಟಿ ವಿ ಸ್ಟ್ಯಾಂಡಾಗಿ ಯೂಸ್ ಮಾಡ್ತಾಯಿದ್ವಿ. ಈಗ ಮಕ್ಕಳು ಬುಕ್ಸು ಇಡೋಕ್ಕೆ ನಾನೇ ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಗಿಡಗಳು ಇಲ್ಲೆಲ್ಲ ತಿಳಿದಂಗೆ ಗಿಡ ಬೆಳೆಸೀವಿ. ಈ ಕಡೆ ಎಲ್ಲ ನೋಡಿ, ಇದು ಒಂದು ಸಣ್ಣದು ಈಗ ಈ ಕಡೆಯಿಂದ ಹಿಂಗೆ ಕನೆಕ್ಷನ್ ಆಗಿ ಇನ್ನೊಂದು ಗಿಡ ಬೆಳೆಯತೈತಿ. ಸೊ ಹಂಗೆ ಈ ಗಿಡದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಇದನ್ನು ಸಣ್ಣದು ಒಂದು ತೊಗೊಂಡಿದ್ವಿ, ಸಣ್ಣದಿತ್ತು ಮುಂಚೆ. ಇವಾಗ 2 ಮರಿ ಹಾಕ್ಯಾವು. ಸೊ ಮುಂಚೆ ಇದ್ದಾಗ ಒಂದು ಇಷ್ಟಿತ್ತು ಹೈಟ್, ಇವಾಗ 1 ವರ್ಷದಲ್ಲೇ ಭಾಳ ದೊಡ್ಡವಾಗ್ಯಾವ. ಸರ್ ಇಲ್ಲಿ ಈ ಕಡೆ ಮತ್ತು ನೆಕ್ಸ್ಟು ಬಾಲ್ಕನಿ. ಸೊ ಇದು ಈ ಮನೆ ದೊಡ್ಡ ಫೀಚರ್ ಏನಂದರೆ, ಸೊ ನೋಡೋಣ ಹಿಂದಿಂದ ಅಂತ ತೋರಿಸ್ತೀನಿ. ಸೊ ಪೂರ್ತಿ ಆ ಕಡೆಯಿಂದ ಈ ಕಡೆ 12 ಫೀಟ್ ಐತಿದು. ಪೂರ್ತಿ ಒಂದು ಸೈಡು ಪೂರ್ತಿ ಕಿಟಕಿನ ಮಾಡ್ಯಾರ, ಗ್ಲಾಸಿಂದು ವಿಂಡೋ. ಸೊ ಈ ಕಡೆ ಮನಿ ಎಂಟ್ರೆನ್ಸಿಂದ ಸ್ಟ್ರೈಟಾಗಿ ಪೂರ್ತಿ ಇನ್ನೊಂದು ಬಾಕ್ಲು ಮತ್ತು ವಿಂಡೋ, ದೊಡ್ಡ ವಿಂಡೋಸು. ಇದು ಬಾಲ್ಕನಿ. ಕೆಲವೊಂದು ಮನ್ಯಾಗ ಇಲ್ಲಿ ಗ್ಲಾಸಿಂದು ಕವರ್ ಮಾಡಿರ್ತಾರೆ, ಬಟ್ ಈ ಥರ ನಮ್ಮ ಇಲ್ಲಿ ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇಲ್ಲ. ಇದು ಇಲ್ಲೆಲ್ಲರೂ ಕೆಲವೊಬ್ಬರು ನೀಟಾಗಿ ಮ್ಯಾಟ್ಗಳು ಹಾಕ್ಕೊಂಡು ಫುಲ್ ನೈಸ್ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಆ ಥರ ಏನು ಮಾಡೋಕ್ಕೋಗಿಲ್ಲ, ಯಾಕಂದ್ರೆ ಇಲ್ಲಿ ಯಾವಾಗಲೂ ಚಳಿ ಇರ್ತೈತಿ, ಜಾಸ್ತಿ ಹೊರಗೆ ಕುಂದ್ರೋದು ಕಡಿಮೆ. ಸೊ ಇದು ಬಾಲ್ಕನಿ ವ್ಯೂ ನಮ್ಮ ಮನೆಯಿಂದ. ನೀನು ಹೇಳ್ತೀಯಾ ಆದಿಶ್? ಹೇಳಮ್ಮ. ನಿಂದು ಆಟ ಸಾಮಾನೆಲ್ಲ ಎಲ್ಲಿ ಇಟ್ಟಿರ್ತಿದ್ದೀನಿ ನೀನು? ತೋರಿಸು. ನಿನ್ನ ಬಟ್ಟೆದೆಲ್ಲೈತಿ? ಬಟ್ಟೆ ಎಲ್ಲದ ನೀನು? ಓಕೆ, ಇದು ಮಾಸ್ಟರ್ ಬೆಡ್ರೂಮು. ಹಾಂ, ಇಲ್ಲೊಂದು ಇಲ್ಲಿ ಅವ್ರ ಅಮ್ಮಂದು, ದಿಶಾಂದು. ಸೊ ಫಸ್ಟ್ ರೂಮಲ್ಲಿ ನಂದು, ನನ್ನ ದೊಡ್ಡ ಮಗಳದು. ನಿಂದು. ನಿಂದು ತೋರಿಸು, ನಿಂದು ಎಲ್ಲಿದೆ ಬಟ್ಟೆಗಳೆಲ್ಲಿದ್ದಾವೆ? ಓಪಾ, ಓಹೋ ಎಲ್ಲ ಮಡಿಚಿಟ್ಕೊಂಡ್ಯಾ? ಹಾಂ, ಮತ್ತು ಇದು ಏನು ಟೇಬಲ್ ಇಲ್ಲಿ ಹೊಸದು ಬಂದತ್ತಲ್ಲ ಇಲ್ಲಿ ಟೇಬಲ್? ಇದು ನಮ್ಮದು ಪೂರ್ವಿದು ಸ್ಟಡಿ ಟೇಬಲ್. ಹಾಂ, ನಿಂದು, ನೀನು ಹೇಳು. ನಿಂದು ಅದು ಸ್ಟಡಿ ಟೇಬಲ್. ದಿಶಾ ಆ್ಯಂಡ್ ಪೂರ್ವಿದವ್ರದ್ದು. ಆ ಚೇರ್ದಾಗ ಕುಂದಿರ್ತಾಳ, ಅಲ್ಲಿ ತಿಂಬಿಡ್ಬೇಕಷ್ಟೇ. ಆಮೇಲೆ ಸಮ್ಟೈಮ್ಸ್ ನಂದು ಅಂತ ಹೇಳ್ಬೋದು, ಲ್ಯಾಪ್ಟಾಪ್. ಆಮೇಲೆ ಇಲ್ಲಿ ಹುಡುಗರಿಗೆ ಗಣೇಶನ ಫೋಟೋ, ಪೂರ್ವಿ ಮಾಡಿರೋ ಡ್ರಾಯಿಂಗು. ಹಾಂ, ನೀನು ಹೇಳಮ್ಮ. ಇಲ್ಲಿ ಅಪ್ಪಂದು ಸ್ಟಡಿ ಇಲ್ಲಿ ನೋಡಿ, ಆಫೀಸ್ ಹೇಳು. ಮುಂಚೆ ನಾನು ಫಸ್ಟ್ ರೂಮಲ್ಲಿ ಕೂತ್ಕೊಂತಿದ್ದೆ, ಇವಾಗ ಒಂದು 2 ದಿನಕ್ಕೆ ಇಲ್ಲಿ ಶಿಫ್ಟ್ ಮಾಡೀನಿ. ಹಾಂ ಹೇಳು, ನಾನು ಎಲ್ಲಿ ಕೂತ್ಕೋತಾ ಇದ್ದೆ ಫಸ್ಟು? ಅಪ್ಪಂದು ಆಫೀಸ್ ರೂಮ್ ಇದು. ಇದು ನಿನ್ನ ರೂಮಾ? ಹಾಂ, ದಿಶಾಂದ್ ರೂಮ್ ಇದು ಇನ್ಮೇಲೆ. ಇದು ನನಗಿದ, ಇಲ್ಲಿ ದಿಶಾ ಇಲ್ಲಿ ಕುಂದಿರ್ತೀವಿ ಅಂತ ಹೇಳು. ಇಲ್ಲಿ ಕುಂಡುತ್ತೀವಿ. ಸೋಫಾ ಐತಿ, ಇಲ್ಲಿ ಸೋಫಾ ಐತಿ. ಇದು ಡಾಲಿ ಕುಂಡಾಡು. ಅಮ್ಮ ಹಿಂಗೆ ಮಾಡಲ್ಲ, ಚಂದಾಗಿ ಹಿಂಗೆ ಕುಂಡುತ್ತೀನಿ. ನಾನು ದಂಡು ಮಾಡ್ಕೊಂತೀನಿ. ಇದುವರೆಗೂ ನೀವು ಮನಿ ಟೂರ್ ನೋಡಿದ್ರಿ. ಸೊ ಈ ಮನೆಗೆ ಬಾಡಿಗೆ 1,06,000 ಚಿಲ್ಲರೆ ಆಗುತ್ತಾ. ಸೊ ಇದು ಈ ಮನೆ ತಿಂಗಳಿಗೆ 1,00,000 ಬಾಡಿಗೆ ಕಟ್ತೀವಿ. ಆಮೇಲೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಕರೆಂಟ್ ಬಿಲ್ ಇರುತ್ತೆ. ಮತ್ತೇನು ಇರುತ್ತಾ, ಕರೆಂಟ್ ಬಿಲ್ ಇಲ್ಲಿ ಯಾವ ಥರ ಇರುತ್ತಂದ್ರೆ 2 ಕಂಪ್ನಿ ಇರ್ತಾವೆ. ಒಂದು ಗ್ರಿಡ್ಗೆ ಒಂದು ಬಿಲ್ ಕೊಡಬೇಕು, ಆಮೇಲೆ ಡೈಲಿ ಯೂಸೇಜಿಗೆ ಒಂದು ಬಿಲ್ ಬರುತ್ತೆ. ಸೊ ಒಂದು ಗ್ರಿಡ್ದು ಕಾನ್ಸ್ಟಂಟ್, ಆಮೇಲೆ ಆ ಯೂಸೇಜ್ ತಕ್ಕನಂಗೆ ಇನ್ನೊಂದು ಬಿಲ್ ಬರ್ತೈತಿ. ಸೊ ಅರೌಂಡು 500-600 ಕ್ರೋನರ್ ಅಂದರೆ 5,000-6,000 ರೂಪಾಯಿ ಬರ್ತೈತಿ ಕರೆಂಟ್ ಬಿಲ್ಲು. ಆಮೇಲೆ ನೀರಿನ ಬಿಲ್ ಏನಿಲ್ಲ ಇನ್ಕ್ಲೂಡೆಡ್ ಸದ್ಯಕ್ಕೆ. ಸೊ ಹೊಸ ಬಿಲ್ಡಿಂಗ್ಗಳು ಅಲ್ಲೆಲ್ಲ ನೀರಿನ ಬಿಲ್ನು ಬೇರೆ ಬರ್ತೈತಿ ಈಗ. ಸೊ ಇದು ಹಳೆ ಮನೆ, ಸೊ ಇದಕ್ಕೇನು ವಾಟರ್ ಬಿಲ್ ಇಲ್ಲ. ಬಿಟ್ಟರೆ ಇಂಟರ್ನೆಟ್ಟು, ಅದು ಒಂದು ಮುಂಚೆ ನಾವು ಹಾಕ್ಸಿದಾಗ 400 ಇತ್ತು ಕ್ರೋನ, ಅಂದರೆ 4,000. ಇವಾಗ 600 ಕ್ರೋನ ಅಂದರೆ ಈಗ 6,000 ಆಗೈತಿ. ಸೊ 600 + 600 12,000 ಪ್ಲಸ್ 10,000 1,06,000. ಸೊ 1,18,000
ತಿಂಗಳಿಗೆ ಈ ಮನೆಗೆ ನಾವು ಖರ್ಚು ಮಾಡೋದು. ಸೊ ಇದಾಗಿತ್ತು ನಮ್ಮ ಮನೆ ಹೋಮ್ ಟೂರು. ಇದು 2 BHK ಹೋಮ್ ಟೂರ್ ಇದು. ಸೊ ಇಲ್ಲಿ 3 ROK ಅಂತ ಹೇಳ್ತಾರೆ. ಅಂದರೆ 2 ರೂಮು, ಒಂದು ಲಿವಿಂಗ್ ರೂಮು, ಒಂದು ಕಿಚನ್ನು. ಸೊ ಇದಕ್ಕೆ 3 ROK ಅಂತ ನಾರ್ಮಲಿ ಹೇಳೋದು ಇವರು. ಸೊ ಇದು ನಮ್ಮದು ನಾವಿರೋ ರೆಂಟಲ್ ಮನೆ. ಬೇಸಿಕ್, ತುಂಬ ಬೇಸಿಕ್ ಆಗಿರೋದು ಸ್ವೀಡನ್ನಲ್ಲೇ. ಸೊ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲಕ್ಸುರಿ ಅನಿಸ್ಬೋದು, ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇದು ಬೇಸಿಕ್ಕಾಗಿ ಇದೇ ಥರ ಮನೆಗಳಿರ್ತವೆ. ಸೊ ಕೆಲವೊಂದು ಡಿಫ್ರೆಂಟ್ ಟೈಪ್ ಆಫ್ ಮನೆಗಳಿರ್ತವೆ. ಒಂದು ಸ್ಟುಡಿಯೋ ಅಂತ ಇರುತ್ತೆ, ಬರೀ ಹಾಲಲ್ಲೇ ಅಟ್ಯಾಚ್ಡ್ ಕಿಚನ್ನು, ಬಾತ್ರೂಮ್ ಇರೋದು, ಸ್ಟುಡಿಯೋ ಇರುತ್ತೆ. ಆಮೇಲೆ 1 BHK, ಆಮೇಲೆ 2 BHK. ಈಗ ನಾವಿರೋದು 2 BHK. ಸೊ ಬೇರೆ ಬೇರೆ ಥರ ಬಾಡಿಗೆಗೆ ಮನೆಗಳಿರ್ತವೆ. ಆಮೇಲೆ ಇಲ್ಲಿ ಮನೆಗಳನ್ನ ಖರೀದಿ ಮಾಡೋದಕ್ಕೂ ಬೇರೆ ಬೇರೆ ಥರ ಇರ್ತವೆ. ಸಿಂಗಲ್ ಮನೆಗಳಿರ್ತವೆ, ವಿಲ್ಲಾಗಳು, ಆಮೇಲೆ ಪಕ್ಕದಲ್ಲೇ ಅಟ್ಯಾಚ್ ಆಗಿ ರೋ ಮನೆಗಳಿರ್ತವೆ, ಆಮೇಲೆ ಅಪಾರ್ಟ್ಮೆಂಟ್. ಸೊ ಈಗ ನಾವಿರೋದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟಲ್ಲಿರೋ ಬಾಡಿಗೆ ಮನೆ. ಸೊ ಇನ್ನೊಂದು ಯಾವ ರೀತಿ ಹೆಂಗೆ ನಾವು ರೆಂಟ್ ಮನೇನ ತೊಗೋಬೋದು ಅಂದರೆ, ಇಲ್ಲಿ ಕ್ಯೂ ಸಿಸ್ಟಮ್ ಇರ್ತೈತಿ. ಕೆಲವೊಂದು ವೆಬ್ಸೈಟ್ಸ್ ಇರ್ತವೆ, ಅಲ್ಲಿ ಅಪ್ಲಿಕೇಶನ್ ಫಸ್ಟ್ ನಾವು ರಿಜಿಸ್ಟರ್ ಮಾಡಬೇಕು. ಆಮೇಲೆ ಅಪ್ಲೈ ಮಾಡಿ ಅವರು ಮನೆ ನೋಡೋಕ್ಕೆ ಕರೀತಾರೆ. ಸಪೋಸ್ ಸಮ್ಟೈಮ್ಸ್ ಆನ್ಲೈನ್ ಇರ್ತೈತಿ, ಇಲ್ಲಾಂದ್ರೆ ಮನೆಗೆ ಹೋಗ್ಬೋದು. ಹೋಗಿ ಬಂದು ನಮಗೆ ಇಂಟ್ರೆಸ್ಟ್ ಇತ್ತಂದರೆ ನಾವು ಓಕೆ ಅನ್ಬೋದು. ಬೇಸ್ಡ್ ಆನ್ ದ ಕ್ಯೂ, ಎಷ್ಟು ಮುಂಚೆ ನೀವು ರಿಜಿಸ್ಟರ್ ಮಾಡಿರ್ತೀರಿ ಅದರ ಪ್ರಕಾರ ಮನಿ ಅಲೋಕೇಟ್ ಮಾಡ್ತಾರೆ. ಮತ್ತು ಇಲ್ಲಿ ಮನೆ ಬಾಡಿಗೆಗೆ ರೇಟ್ ಫಿಕ್ಸ್ ಮಾಡ್ತಾರೆ. ಅದು ಸೆಂಟ್ರಲ್ ಒಂದು ಬಾಡಿ ಇರುತ್ತೆ, ಅವರು ಫಿಕ್ಸ್ ಮಾಡ್ತಾರೆ. ಇವರು ಯಾರು ಬೇಕಾದ್ರು ಹಂಗೆ ಎಷ್ಟು ಬೇಕಷ್ಟು ಏರ್ಸಕ್ಕೆ ಬರೋಲ್ಲ. ಸೊ ಹಾಗಾಗಿ ಇದರಲ್ಲಿ ಫಸ್ಟ್ ಹ್ಯಾಂಡ್ ಕಾಂಟ್ರಾಕ್ಟು, ಸೆಕೆಂಡ್ ಹ್ಯಾಂಡ್ ಕಾಂಟ್ರಾಕ್ಟ್ ಅಂತಂದು ಇರ್ತೈತಿ. ಫಸ್ಟ್ ಹ್ಯಾಂಡ್ ಕಾಂಟ್ರಾಕ್ಟ್ ಅಂದರೆ ಈ ಕ್ಯೂ ಪ್ರಕಾರ ಬಂದು ಸಿಕ್ಕಿರೋ ಮನೆಗಳು. ಸೆಕೆಂಡ್ ಹ್ಯಾಂಡ್ ಅಂದರೆ ಬಾಡಿಗೆಗೆ ತೊಗೊಂಡಿರೋರು ಮತ್ತೆ ತಿರ್ಗಾ ಬಾಡಿಗೆ ಕೊಡ್ತಾರೆ. ಸೊ ಅದು ಅವರೂ ಜಾಸ್ತಿ ಕೊಡೋಕ್ಕಾಗಲ್ಲ. ಒಂದು ಲೆವೆಲ್, ಒಂದು 10% ಮಾರ್ಜಿನ್ ಐತಿ, ಅಷ್ಟೇ ರೇಸ್ ಮಾಡಿಬಿಟ್ಟು ಕೊಡೋಕ್ಕಾಗುತ್ತೆ. ಸೊ ಈ ಥರ ಕಾನ್ಸೆಪ್ಟ್ ಇರುತ್ತೆ ಈ ಸ್ವೀಡನಲ್ಲಿ. ಕೆಲವೊಂದು ಸಿಟಿಗಳು, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಫಸ್ಟ್ ಹ್ಯಾಂಡ್ ಕಾಂಟ್ರಾಕ್ಟ್ ಸಿಗೋದು ಸ್ವಲ್ಪ ಕಷ್ಟ ಅಂತಾರೆ. ಸೊ ಫಾರ್ ಎಕ್ಸಾಂಪಲ್ ಗೋತನ್ಬರ್ಗ್ ಆಗಲಿ, ಸ್ಟಾಕ್ಹೋಮು, ಮಾಲ್ಮೋ ಅಂತಲ್ಲೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಬಟ್ ನಾವಿರೋ ಈ ಊರು ಹೆಲ್ಸಿಂಗ್ಬರ್ಗಲ್ಲಿ ಅಷ್ಟೊಂದೇನು ಕಷ್ಟ ಏನಿಲ್ಲ. ಈಸಿಯಾಗಿ ಫಸ್ಟ್ ಹ್ಯಾಂಡ್ ಕಾಂಟ್ರಾಕ್ಟು ಮನೆಗಳು ಸಿಗ್ತಾವೆ ಬಾಡಿಗೆಗೆ. ಸೊ ಇನ್ನೊಂದು ಈ ಹೋಮ್ ಟೂರ್ ಬಗ್ಗೆ ಅಲ್ಲಿ ಇನ್ನೊಂದೇನು ಕವರ್ ಮಾಡಿಲ್ಲ ಅಂದರೆ, ಇನ್ನು ಮನೆಯಲ್ಲಿ ವಾಷಿಂಗ್ ಮಷಿನ್ ಇಲ್ಲ. ಇಲ್ಲಿ ಈ ಬಿಲ್ಡಿಂಗ್ ಕೆಳಗಡೆನೇ ಕಾಮನ್ ಲಾಂಡ್ರಿ ರೂಮ್ ಅಂತ ಕೊಡ್ತಾರೆ. 2 ರೂಮ್ ಅದಾವೆ. ಒಂದೊಂದು ರೂಮಲ್ಲಿನೂ 2 ವಾಷಿಂಗ್ ಮಷಿನ್, ಆಮೇಲೆ 2 ಡ್ರೈಯರ್ ಅದಾವೆ. ಸೊ ಅದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಸ್ಟೋರೇಜಿಗೆ ಸಪ್ರೇಟಾಗಿ ಇನ್ನೊಂದು ರೂಮ್ ಕೊಡ್ತಾರೆ ಕೆಳಗಡೆ. ಆಮೇಲೆ ಇಲ್ಲಿ ಸ್ವೀಡನ್ನಲ್ಲಿ ಫಸ್ಟ್ ರೆಂಟಿಗೆ ತೊಗೊಂಡಾಗ ಮನೆ ಖಾಲಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಏನಿರುತ್ತೆ ಅಂದ್ರೆ, ಕಿಚನ್ ಒಳಗಡೆ ಆವಾಗಲೇ ನೋಡ್ದಂಗೆ ಸ್ಟೋವ್ ಇರ್ತವೆ, ಸ್ಟೋವ್ ಇರ್ತೈತಿ, ಆಮೇಲೆ ಫ್ರಿಜ್ ಇರ್ತವೆ. ಆಮೇಲೆ ಮಿಕ್ಕಿರೋದೆಲ್ಲ ನಾವೇ ತೊಗೊಂಬರ್ಬೇಕು. ಈ ಲೈಟ್ ಬಲ್ಬ್ ಕೂಡ ಇರೋಲ್ಲ, ಫಿಟ್ಟಿಂಗ್ ಎಲ್ಲ ನಾವೇ ಮಾಡ್ಕೋಬೇಕು. ಆಮೇಲೆ ಕರ್ಟನ್ಗಳು ಹಾಕ್ಕೊಳಕ್ಕೂ ಏನೂ ವ್ಯವಸ್ಥೆ ಇರೋಲ್ಲ. ಸೊ ಆ್ಯಸ್ ಇಟ್ ಈಸ್ ಕೊಟ್ಟಿರ್ತಾರೆ, ಪೂರ್ತಿ ಖಾಲಿ ಇರ್ತೈತಿ. ನಾವು ಹೋಗ್ಬೇಕಾದ್ರೂ ಹಂಗೆ ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ಕೊಟ್ಟು ಹೋಗ್ಬೇಕು. ಸೊ ಅದು ಸ್ವಲ್ಪ ಇಲ್ಲಿ ಚಾಲೆಂಜಿಂಗ್, ಅದನ್ನು ಮ್ಯಾನೇಜ್ ಮಾಡಬೇಕಾಗ್ತೈತಿ. ವಿಡಿಯೋ ಸ್ಟಾರ್ಟಿಂಗ್ನಾಗ ಹೇಳ್ಬೇಕಾಗಿತ್ತು. ಒಂದು 2 ತಿಂಗಳಾಯಿತು ನಾನು ಊರಿಂದ ಬಂದ ಮೇಲೆ ವಿಡಿಯೋ ಏನು ಮಾಡಿ ಹಾಕೋಕ್ಕಾಗಿಲ್ಲ. ಸೊ ಇಲ್ಲಿ ಬರೋಷ್ಟ್ಲಿಗೆ ನಮ್ಮ ಊರಲ್ಲಿ 25 ಡಿಗ್ರಿಯಿಂದ ಇಲ್ಲಿ ಸೀದಾ 1 ಡಿಗ್ರಿಗೆ ಬರೋಷ್ಟ್ಲಿಗೆ ನಮಗೆ ಫುಲ್ ಶಾಕ್ ಹೊಡೆದಂಗೆ ಆಗಿತ್ತು. ಸೊ ಆ ಟೈಮಲ್ಲಿ ನಾವು ಅಷ್ಟಕ್ಕೊಂದು ವಿಡಿಯೋ ಮಾಡೀನಿ, ಬಟ್ ಎಡಿಟ್ ಮಾಡಿಲ್ಲ, ಹಾಕೋಕ್ಕಾಗಿಲ್ಲ. ಸೊ ಹಂಗಾಗಿ ಭಾಳ ಗ್ಯಾಪ್ ಆಗಿಬಿಡುತ್ತೆ ಅಂತಂದು ಇವತ್ತು ಫೈನಲಿ ಹೋಮ್ ಟೂರ್ ಪ್ಲ್ಯಾನ್ ಮಾಡಿ, ಇನ್ನೇನು ಮನೆ ಕ್ಲೀನ್ ಇಟ್ಕೊಂಡಿರಲಿಲ್ಲ, ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ ಅಷ್ಟೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಡೈಲಿ ಹಿಂಗೆ ಇರ್ತೈತಿ. ಸೊ ಹೋಮ್ ಟೂರ್ ಸಲುವಾಗಿ ಏನು ನಾವು ಸಪ್ರೇಟಾಗಿ ಅರೇಂಜ್ಮೆಂಟ್ ಏನು ಮಾಡಿಲ್ಲ. ಸೊ ನೋಡ್ಬೋದು ನೀವು, ಹಂಗೆ ಹಾಸಿಗೆಗಳನ್ನೆಲ್ಲ ಕೆಳಗಡೆ ಇಡಬೇಕಾಗಿರೋವನ್ನೆಲ್ಲ ಹಂಗಂಗೆ ಇಟ್ಟಿದ್ವಿ. ಸೊ ಇಟ್ಸ್ ಓಕೆ, ನಿಮಗೆ ರಿಯಾಲಿಟಿ ಹೆಂಗಿರುತ್ತೆ ಅಂತಂದು ತೋರ್ಸೋಕ್ಕೋಸ್ಕರ ನಿಮಗೆ ಆ್ಯಸ್ ಇಟ್ ಈಸ್ ವಿಡಿಯೋ ಮಾಡೀನಿ. ಸೊ ಮತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.